ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ 11 ದೈನಂದಿನ ಅಭ್ಯಾಸಗಳು. ಈ ಅಭ್ಯಾಸಗಳನ್ನು ಪ್ರತಿದಿನ ಪಾಲಿಸಿದರೆ ಮನೆಯಲ್ಲಿ ಶುಭ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಹಣ, ಸಂತೋಷ ಮತ್ತು ನೆಮ್ಮದಿ ಇರಬೇಕು ಎಂದು ಪ್ರತಿಯೊಬ್ಬರೂ ಬಯಸುತ್ತೇವೆ. ಆದರೆ ಕೇವಲ ಹಣ ಸಂಪಾದಿಸುವುದು ಅಷ್ಟೇ ಅಲ್ಲ, ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಮ್ಮ ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಗಳು ಹೇಳುತ್ತವೆ. ವಿಶೇಷವಾಗಿ ಲಕ್ಷ್ಮೀ ದೇವಿ ಸ್ವಚ್ಛತೆ, ಶಿಸ್ತು, ಸಾತ್ವಿಕತೆ ಮತ್ತು ಒಳ್ಳೆಯ ನಡವಳಿಕೆಯನ್ನು ಇಷ್ಟಪಡುತ್ತಾಳೆ ಎಂಬ ನಂಬಿಕೆ ಇದೆ. ಆದರೆ ಅದಕ್ಕೂ ಮೊದಲು ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಬಯಸಿದರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕೃಪೆಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಮೇಲೆ ಅಸ್ತು ದೇವತೆಗಳು ಅಸ್ತು ಅನ್ನುತ್ತಾರೆ. ಹಾಗಾದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಆ 11 ದೈನಂದಿನ ಅಭ್ಯಾಸಗಳು ಯಾವುವು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯ ಅಭ್ಯಾಸವನ್ನು ಬಹಳಷ್ಟು ಜನರು ತಿಳಿದಿದ್ದರೂ ಪ್ರತಿದಿನ ಪಾಲಿಸುವುದಿಲ್ಲ. 1. ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛವಾಗಿ ಇಡುವುದು. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಬಹಳ ಪ್ರಿಯ ಎಂದು ಧಾರ್ಮಿಕ ನಂಬಿಕೆ ಇದೆ. ಆದ್ದರಿಂದ ಬೆಳಗ್ಗೆ ಎದ್ದ ನಂತರ ಮನೆಯ ಬಾಗಿಲು, ಪೂಜಾ ಸ್ಥಳ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಬೆಳಗ್ಗೆ ಎದ್ದು ಮನೆಯ ಬಾಗಿಲನ್ನು ಸ್ವಚ್ಛಗೊಳಿಸಿ, ಸಾಧ್ಯವಾದರೆ ರಂಗೋಲಿ ಹಾಕುವುದು ಕೂಡ ನಮ್ಮ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. 2. ಬೆಳಗ್ಗೆ ದೇವರನ್ನು ನೆನೆಯುವುದು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು ಕೆಲವು ಕ್ಷಣ ದೇವರನ್ನು ನೆನೆಯುವ ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ದೇವರ ನಾಮವನ್ನು ಜಪಿಸಬಹುದು. ಓಂ ಶ್ರೀ ಲಕ್ಷ್ಮೀ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ಮುಖ್ಯವಾದದ್ದು ಮಂತ್ರದ ಸಂಖ್ಯೆ ಅಲ್ಲ, ಭಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆ. 3. ಮನೆಯ ಬಾಗಿಲನ್ನು ಸ್ವಚ್ಛವಾಗಿ ಇಡುವುದು. ಮನೆಯ ಬಾಗಿಲನ್ನು ನಮ್ಮ ಸಂಪ್ರದಾಯದಲ್ಲಿ ಬಹಳ ಮಹತ್ವದಿಂದ ನೋಡಲಾಗುತ್ತದೆ. ಆದ್ದರಿಂದ ಬಾಗಿಲಿನ ಮುಂದೆ ಕಸ, ಕೊಳಕು, ಹಳೆಯ ವಸ್ತುಗಳು ಅಥವಾ ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸಿ ಇಡಬೇಡಿ. ಪ್ರತಿದಿನ ಸಾಧ್ಯವಾದಷ್ಟು ಬಾಗಿಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಿ. ಸ್ವಚ್ಛವಾದ ಮನೆ ಮನಸ್ಸಿಗೂ ಒಳ್ಳೆಯ ಭಾವನೆ ನೀಡುತ್ತದೆ. 4. ಆಹಾರವನ್ನು ವ್ಯರ್ಥ ಮಾಡದಿರುವುದು. ಅನ್ನವನ್ನು ನಮ್ಮ ಸಂಪ್ರದಾಯದಲ್ಲಿ ಅನ್ನಪೂರ್ಣೆಯ ಪ್ರಸಾದ ಎಂದು ಗೌರವಿಸಲಾಗುತ್ತದೆ. ಆದ್ದರಿಂದ ಬೇಕಾದಷ್ಟು ಮಾತ್ರ ಆಹಾರ ತೆಗೆದುಕೊಂಡು ಆಹಾರವನ್ನು ವ್ಯರ್ಥ ಮಾಡದಿರುವ ಅಭ್ಯಾಸ ಬೆಳೆಸಿಕೊಳ್ಳಿ. ಅನ್ನವನ್ನು ಗೌರವಿಸುವುದು ಕೃತಜ್ಞತೆಯ ಸಂಕೇತ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಆಹಾರದ ಮಹತ್ವವನ್ನು ಅರ್ಥ ಮಾಡಿಕೊಂಡರೆ ಅದು ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವಾಗುತ್ತದೆ. 5. ಮನೆಯಲ್ಲಿರುವ ಹಿರಿಯರನ್ನು ಗೌರವಿಸುವುದು. ಹಿರಿಯರಿಗೆ ಗೌರವ ನೀಡುವುದು ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗ. ಮನೆಯ ತಂದೆ ತಾಯಿ, ಅಜ್ಜ ಅಜ್ಜಿ ಮತ್ತು ಹಿರಿಯರನ್ನು ಗೌರವದಿಂದ ಮಾತನಾಡುವುದು, ಅವರ ಆಶೀರ್ವಾದ ಪಡೆಯುವುದು ಕೂಡ ಒಳ್ಳೆಯ ಅಭ್ಯಾಸ. ಹಣಕ್ಕಿಂತಲೂ ಮನೆಯಲ್ಲಿರುವ ಪ್ರೀತಿ ಮತ್ತು ಪರಸ್ಪರ ಗೌರವವೇ ನಿಜವಾದ ಸಂಪತ್ತು. 6. ಸುಳ್ಳು ಮತ್ತು ಕೆಟ್ಟ ಮಾತುಗಳನ್ನು ಕಡಿಮೆ ಮಾಡುವುದು. ಲಕ್ಷ್ಮೀ ದೇವಿಯ ಕೃಪೆ ಬೇಕೆಂದು ಬಯಸುವವರು ಮನೆಯಲ್ಲಿ ಸದಾ ಜಗಳ, ನಿಂದನೆ ಮತ್ತು ಕೆಟ್ಟ ಮಾತುಗಳನ್ನು ಮಾತನಾಡುವುದನ್ನು ತಪ್ಪಿಸಬೇಕು ಎಂಬುದು ಧಾರ್ಮಿಕ ನಂಬಿಕೆ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಕೆಲವು ಕ್ಷಣ ಮೌನವಾಗಿರಿ. ಮಾತನಾಡುವ ಮೊದಲು ನನ್ನ ಮಾತಿನಿಂದ ಮತ್ತೊಬ್ಬರಿಗೆ ನೋವಾಗುತ್ತದೆಯೇ ಎಂದು ಯೋಚಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. 7. ಸಂಜೆ ಮನೆಯ ದೀಪವನ್ನು ಬೆಳಗಿಸುವುದು. ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪ ಬೆಳಗಿಸುವುದು ನಮ್ಮ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಸಾಧ್ಯವಾದರೆ ಪೂಜಾ ಸ್ಥಳದಲ್ಲಿ ದೀಪ ಹಚ್ಚಿ ಕೆಲವು ನಿಮಿಷ ಶಾಂತವಾಗಿ ದೇವರನ್ನು ನೆನೆಯಿರಿ. ದೀಪದ ಬೆಳಕು ಕೇವಲ ಧಾರ್ಮಿಕ ಸಂಕೇತವಲ್ಲ, ಅದು ಮನೆಯಲ್ಲೊಂದು ಶಾಂತ ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡಬಹುದು. 8. ಹಣವನ್ನು ಗೌರವದಿಂದ ಬಳಸುವುದು. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ನಮ್ಮ ಜೀವನದಲ್ಲಿರುವ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸುವುದು ಮುಖ್ಯ. ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ತೋರಿಕೆಗಾಗಿ ಸಾಲ ಮಾಡಿ ಖರ್ಚು ಮಾಡುವುದನ್ನು ತಪ್ಪಿಸಿ. ಪ್ರತಿದಿನ ಖರ್ಚನ್ನು ಗಮನಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ.
ಉಳಿತಾಯ ಮಾಡುವ ಅಭ್ಯಾಸವು ಸಂಪತ್ತಿನ ಒಂದು ಭಾಗವೇ. 9. ದಾನ ಮತ್ತು ಸಹಾಯ ಮಾಡುವ ಮನಸ್ಸು. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ, ಅಗತ್ಯವಿರುವವರಿಗೆ ಅಥವಾ ಹಸಿದವರಿಗೆ ಸಹಾಯ ಮಾಡುವುದು ಅತ್ಯಂತ ಒಳ್ಳೆಯ ಗುಣ. ದಾನ ಎಂದರೆ ದೊಡ್ಡ ಮೊತ್ತದ ಹಣ ಕೊಡುವುದಷ್ಟೇ ಅಲ್ಲ. ಒಬ್ಬ ಹಸಿದ ವ್ಯಕ್ತಿಗೆ ಊಟ ನೀಡುವುದು, ಅಗತ್ಯವಿರುವವರಿಗೆ ಬಟ್ಟೆಯನ್ನು ನೀಡುವುದು, ಯಾರಿಗಾದರೂ ಸಹಾಯ ಮಾಡುವುದು, ಇವೆಲ್ಲವೂ ಮಾನವೀಯತೆಯ ಸಂಕೇತ. ಸಾಮರ್ಥ್ಯಕ್ಕೆ ತಕ್ಕ ಸಹಾಯವೇ ಮುಖ್ಯ. ತೋರಿಕೆಗಾಗಿ ದಾನ ಮಾಡುವ ಅಗತ್ಯವಿಲ್ಲ. 10. ಮನೆಯಲ್ಲಿರುವ ಮುರಿದ ಮತ್ತು ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದು. ಬಹಳ ದಿನಗಳಿಂದ ಬಳಸದ ವಸ್ತುಗಳು, ಮುರಿದ ಪಾತ್ರೆಗಳು, ಹಾಳಾದ ವಸ್ತುಗಳು ಮತ್ತು ಅನಗತ್ಯ ಕಸವನ್ನು ಮನೆಯಲ್ಲಿ ತುಂಬಿಟ್ಟುಕೊಳ್ಳಬೇಡಿ. ಅಗತ್ಯವಿಲ್ಲದ ವಸ್ತುಗಳನ್ನು ವಿಂಗಡಿಸಿ ಮರುಬಳಕೆ ಮಾಡಬಹುದಾದವುಗಳನ್ನು ಮಾತ್ರ ಮರುಬಳಕೆ ಮಾಡಿ ಮತ್ತು ಸಾಧ್ಯವಾದಷ್ಟು ದಾನ ಮಾಡಿ. ಇದರಿಂದ ಮನೆ ಸ್ವಚ್ಛವಾಗುವುದರ ಜೊತೆಗೆ ಮನಸ್ಸಿಗೂ ಹಗುರವಾದ ಅನುಭವವಾಗುತ್ತದೆ. 11. ಪ್ರತಿದಿನ ಕೃತಜ್ಞತೆ ಸಲ್ಲಿಸುವುದು. ಇದು ಎಲ್ಲಕ್ಕಿಂತ ಮುಖ್ಯವಾದ ಅಭ್ಯಾಸ. ನಮ್ಮ ಬಳಿ ಇರುವುದನ್ನು ಮಾತ್ರ ನೋಡದೆ ಈಗಾಗಲೇ ನಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ಸಂಗತಿಗಳಿಗೆ ಕೃತಜ್ಞರಾಗಿರಿ. ಬೆಳಗ್ಗೆ ಅಥವಾ ರಾತ್ರಿ ಕೆಲವು ಕ್ಷಣ ನನಗೆ ಸಿಕ್ಕಿರುವ ಎಲ್ಲ ಒಳ್ಳೆಯ ಸಂಗತಿಗಳಿಗೆ ಧನ್ಯವಾದಗಳು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಹಣ ಮಾತ್ರ ಸಂಪತ್ತು ಅಲ್ಲ. ಆರೋಗ್ಯ, ಕುಟುಂಬ, ಆಹಾರ, ಮನೆ, ಸ್ನೇಹ, ಪ್ರೀತಿ ಮತ್ತು ನೆಮ್ಮದಿ ಇವೆಲ್ಲವೂ ದೊಡ್ಡ ಜೀವನದ ಸಂಪತ್ತು. ಕೊನೆಯ ಮಾತು ಸ್ನೇಹಿತರೆ, ಲಕ್ಷ್ಮೀದೇವಿಯ ಕೃಪೆ ಪಡೆಯಲು ಒಂದು ದಿನದಲ್ಲಿ ದೊಡ್ಡ ಬದಲಾವಣೆ ಮಾಡುವ ಅಗತ್ಯವಿಲ್ಲ. ಪ್ರತಿದಿನದ ಜೀವನದಲ್ಲಿ ಸ್ವಚ್ಛತೆ, ಶಿಸ್ತು, ಪ್ರಾಮಾಣಿಕತೆ, ಗೌರವ, ಉಳಿತಾಯ, ದಾನ ಮತ್ತು ಕೃತಜ್ಞತೆ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಧಾರ್ಮಿಕ ನಂಬಿಕೆಯ ಪ್ರಕಾರ ಇಂತಹ ಸಾತ್ವಿಕ ಅಭ್ಯಾಸಗಳು ಮನೆಯಲ್ಲಿ ಶುಭ ವಾತಾವರಣವನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಇಂದಿನಿಂದಲೇ ಈ 11 ಅಭ್ಯಾಸಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ಕೃಪೆ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.